ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತೇನೆ ಫ್ರೆಂಡ್ಸ್. ಒಂದು ಹೆಸರುಬೇಳೆ ಜ್ಯೂಸ್ ತುಂಬ ಚೆನ್ನಾಗಿರ್ತದೆ, ಹೆಲ್ದಿ ಕೂಡ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ. ನನಗೆ ಸಪೋರ್ಟ್ ಮಾಡ್ತೀರಿ ಎಂದು ನಂಬಿದ್ದೇನೆ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಬಾಣಲಿ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಗೆ ಒಂದು 3/4 ಕಪ್ಪು ಹೆಸರುಬೇಳೆ ಹಾಕ್ಕೊಂಡಿದ್ದೇನೆ. ಒಂದು ಕಪ್ಪಿಗೆ ಒಂದು ಚೂರು ಕಡಿಮೆ ಇದೆ. ಹೆಸರುಬೇಳೆ ಹಾಕ್ಕೊಳ್ತೇನೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಾಕುವಾಗ ತುಂಬ ಎಲ್ಲೋ ಆಗಿರ್ತದೆ. ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಇನ್ನೊಂದು ಮಿನಿಟ್ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಅದು ಆಮೇಲೆ ಮತ್ತೆ ಹುರಿತಾ ಅದು ಘಮ ಬರ್ತದೆ. ಆಗ ಸ್ಟವ್ ಆಫ್ ಮಾಡಿದರೆ ಆಯಿತು. ಮತ್ತು ತುಂಬ ರೋಸ್ಟ್ ಮಾಡಲಿಕ್ಕೆಲ್ಲ ಹೋಗಬೇಡಿ, ಬ್ಲ್ಯಾಕ್ ಆಗಿ ಆ ಥರ ಎಲ್ಲ ಬೇಡ. ಸ್ವಲ್ಪ ಘಮ ಬರುವವರೆಗೆ ನಾವು ಅದನ್ನು ಹುರ್ಕೊಳ್ಬೇಕಾಗ್ತದೆ. ನೋಡಿ, ಮನೆಯಲ್ಲೇ ಇರುವಂಥ ಕಾಳುಗಳಿಂದನೇ ನಾವು ಎಷ್ಟು ವೆರೈಟಿ ಜ್ಯೂಸ್ ಮಾಡ್ಕೊಳ್ಬೋದು ನೋಡಿ. ನೋಡಿ, ಇದಾಗಿದೆ. ಸ್ಟವ್ ಆಫ್ ಮಾಡ್ತೇನೆ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ನಿಮಗೆ ಹದ ಗೊತ್ತಾಗದಿದ್ದರೆ ಫ್ರೆಂಡ್ಸ್, ಒಂದು ಕಾಳನ್ನು ತಗೊಂಡು ಬಾಯಿಗೆ ಹಾಕಿದರೆ ಈಸಿಯಲ್ಲಿ ಕಟ್ಟಾದರೆ ಅದಾಗಿದೆ ಅಂತ ಅಷ್ಟೇ. ಓಕೆ, ಆಫ್ ಮಾಡ್ಕೊಳ್ತೇನೆ ಸ್ಟವನ್ನು. ಇದನ್ನು ಫ್ರೆಂಡ್ಸ್ ಈಗ ಒಂದು 2-3 ಸರಿ ವಾಶ್ ಮಾಡಬೇಕು ಈ ಬೇಳೆಯನ್ನು. ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಬಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ಇದು 2 ಸರಿ ವಾಶ್ ಮಾಡೋಣ. ಅದರಲ್ಲಿರುವ ಧೂಳು ಇದೆಲ್ಲ ಹೋಗಬೇಕಾಗ್ತದೆ ಕ್ಲೀನಾಗಿ. ಈಗ ನೋಡಿ, ಎಲ್ಲದಕ್ಕೂ ಆ ಪೌಡ್ರ್ ಯೂಸ್ ಮಾಡ್ತಾರೆ, ಈ ಪೌಡ್ರ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ. ಎಲ್ಲದರಲ್ಲೂ ಕೆಮಿಕಲ್. ನಾವು ಆದಷ್ಟು ಕ್ಲೀನಾಗಿ ವಾಶ್ ಮಾಡಿಕೊಂಡೇ ಮಾಡೋದು ಒಳ್ಳೆಯದು. ತರಕಾರಿ ಇರ್ಬೋದು, ಫ್ರೂಟ್ ಇರ್ಬೋದು, ಹೀಗೆ ಎಲ್ಲ ಬೇಳೆ ಕಾಳುಗಳನ್ನು ನೀಟಾಗಿ ವಾಶ್ ಮಾಡಿದರೆ ಅದು ಆದಷ್ಟು ಕೆಮಿಕಲ್ ಎಲ್ಲ ಕಡಿಮೆ ಹೋಗೋಟ್ಟಿಗೆ ಸೇರ್ತದೆ ಅಂತ. ಮತ್ತೆ ಬಿಡಿ, ಕೆಮಿಕಲ್ ಅದು ಏನು ಮಾಡಲಿಕ್ಕಿಲ್ಲ, ಬೆಳೆಯುವಾಗಲೇ ಹಾಕ್ತಾರಲ್ವ. ಅದಕ್ಕೆ ಈಗ ಕಾಯಿಲೆಗಳೆಲ್ಲ ಜಾಸ್ತಿ. ನಾವೆಷ್ಟು ನ್ಯಾಚುರಲ್ ಅಂತ ತಿಂದರೂ ಕೂಡ ಏನು ಮಾಡಲಿಕ್ಕಿಲ್ಲ, ಕಾಯಿಲೆ ಜಾಸ್ತಿನೇ ಆಗಿದೆ. ಓಕೆ, ತೊಳೆದಾಗಿದೆ. ಈಗ ಮಿಕ್ಸಿಗೆ ಸೇರಿಸ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಳ್ತೇನೆ. ಇದಕ್ಕೆ ಬೇಕಾದರೆ ನೀವು ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ಬೋದು ಫ್ರೆಂಡ್ಸ್, ಚೆನ್ನಾಗಿರ್ತದೆ. ಓಕೆ, ಒಂದು ಅರ್ಧ ಕಪ್ ನೀರು ಸೇರಿಸ್ತೇನೆ. ಮತ್ತು ಆಮೇಲೆ ನೀರು ಹಾಕ್ಕೊಳ್ಳೋಣ. ಓಕೆ, ನಾನು ನುಣ್ಣಗೆ ಪೇಸ್ಟ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಮೂತಾಗಿ ಪೇಸ್ಟ್ ಆಗಿದೆ. ಹೀಗೆ ಇರಬೇಕು, ಚೂರು ತರಿ ಇರಬಾರ್ದು. ಆಮೇಲೆ ಐಸ್ ಕ್ಯೂಬ್ ಹಾಕ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಬೆಲ್ಲ ಸೇರಿಸ್ತೇನೆ. ಈಗ ಇನ್ನೊಂದು ಸರಿ, 1-2 ಸರಿ ಗರ್ರಂತ ತಿರ್ಸ್ಕೊಂಡ್ರಾಯ್ತು ಮಿಕ್ಸಿಯಲ್ಲಿ. ಓಕೆ ಫ್ರೆಂಡ್ಸ್, ಈಗ ನೋಡಿ ರೆಡಿಯಾಗಿದೆ. ಇದಕ್ಕೆ ಈಗ ನಾವು ಎಷ್ಟು ನಮಗೆ ನೀರು ಬೇಕು, ತಿಕ್ನೆಸ್ ಬೇಕು ಅಥವಾ ನೀರಾಗಿ ಬೇಕು ಅಂತ ನಾವು ನೀರು ಹಾಕಿ ಹದ ಮಾಡ್ಕೊಳ್ಬೋದು. ನಾನೀಗ ವಾಟರ್ ಆ್ಯಡ್ ಮಾಡ್ತೇನೆ. ನಾವು ಜ್ಯೂಸಿನ ಹದಕ್ಕೆ ತಂದುಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಹದ ಮಾಡಿ ನೋಡಿ,
ರೆಡಿಯಾಗಿದೆ. ಇನ್ನು ನಾವು ಹಾಕಿ ಕುಡಿದ್ರೆ ಆಯ್ತಷ್ಟೇ. ಇನ್ನು ಫ್ರಿಜ್ಜಲ್ಲಿ ಇಡೋದಾದರೂ ಇಟ್ಟು ಸಹ ಕುಡಿಬೋದು, ತುಂಬ ಚೆನ್ನಾಗಿರ್ತದೆ. ಈಗ ಸರ್ವ್ ಮಾಡೋಣ ಫ್ರೆಂಡ್ಸ್.